ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ? ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಸಹ ಆರಾಮದೀನಿ. ನಾ ಮಾಡುವಂಥ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಕೋರಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಸಖತ್ ತಲೆನೂ ಸಾಯ್ತು ಮಾರಾಯ. ಇವತ್ತೇನು ಕೆಲಸ ಭಾಳ ಐತಿ. ಹೋಗಿ ಕಾಫಿನಾದರೂ ಕುಡಿದು ಬರ್ಬೇಕು. ಇದಾಯಿತು. ಓಕೆ. ಹಾಂ, ಇನ್ನೊಂದು ಸ್ವಲ್ಪ ಐತಿ. ಇನ್ನು ಕಾಫಿ ಕುಡಿದು ಬಂದ ಮಾಡ್ತೇನೆ. ನಂದಂತೂ ಕೆಲಸ ಮುಗಿತಪ್ಪ. ಕಾವ್ಯ ಏನು ಮಾಡತ್ತಾಳು? ಹಾಯ್ ಸಾನ್ವಿ, ಏನೇ ಮಾಡ್ತಿದ್ಯಾ? ಏನಿಲ್ಲ ಕಣೆ, ತುಂಬ ಬೋರ್ ಆಗ್ತಿದೆ. ಏಕೆ, ಇವತ್ತೇನು ಕೆಲಸ ಇಲ್ವಾ ನಿಂದು? ಇದೇ ಕಣೆ, ಇನ್ನೂ ಮಾಡೋದು ಇನ್ನೂ ತುಂಬ ಇದೆ ಕೆಲಸ. ಓ ಹೌದಾ, ನೀನೇನು ಮಾಡ್ತಿದ್ಯಾ? ನನಗೆ ಯಾಕೋ ಸಖತ್ ತಲೆನೋಯ್ತಾ ಇತ್ತು, ಅದಕ್ಕೆ ಕಾವ್ಯ ಹತ್ರ ಹೋಗಿ ಕಾಫಿ ಕುಡಿಯಕ್ಕೆ ಬರ್ತೀಯಾ ಅಂತ ಕೇಳೋರಿದ್ದೆ. ಓ ಹೌದಾ, ಸರಿ ಬಾ, ನಾನು ಬರ್ತೀನಿ. ನಾನು ಒಬ್ಬಳೇ ಆಗಿದ್ದೆ, ಸಖತ್ ಬೋರ್ ಆಗ್ತಿತ್ತು ನನಗೆ. ಲೇ ಪ್ರೀತಿ, ನಿಂಗೆ ಗೊತ್ತಾಯ್ತಾ? ಏನೇ ಅದು? ಇವತ್ತು ಸೂರಜ್ ಬಂದಿಲ್ಲ ಕಣೆ. ಹೌದಾ, ಏನೋಪ್ಪ, ನಾನು ನೋಡಿಲ್ಲ. ಅದ್ಯಾಕೆ ನನ್ನ ಹತ್ರ ಹೇಳ್ತಾ ಇದೀಯಾ? ಅಯ್ಯೋ ಕೋತಿ, ಯಾಕೆ ಬಂದಿಲ್ಲ ಅಂತ ಕೇಳಲ್ವಾ? ಯಾಕೆ ಬಂದಿಲ್ಲ? ಸೂರಜ್ನ ಲವರ್ ಇದಾರಲ್ಲ, ಅದೇ ಪ್ರೀತಿ. ಹೌದು ಇದ್ದಾರೆ, ಅದು ಇಡೀ ಆಫೀಸ್ಗೆ ಗೊತ್ತಲ್ವಾ? ಅಯ್ಯೋ ಅದೇ ಕಣೆ ಗೊತ್ತು, ಆದರೆ ಯಾಕೆ ಬಂದಿಲ್ಲ ಗೊತ್ತಾ ಸೂರಜ್ ಇವತ್ತು? ಅದೇ ಯಾಕೆ ಅಂತ ಹೇಳು. ಪ್ರೀತಿಗೆ ಮತ್ತು ಸೂರಜ್ಗೆ ಬ್ರೇಕಪ್ ಆಯ್ತು ಕಣೆ. ಹೌದಾ, ಯಾಕೆ? ಪ್ರೀತಿಂದು ಏನೋ ಅಫೇರ್ ಇದೆ ಕಣೆ ಆಚೆ, ಅದು ಸೂರಜ್ಗೆ ಗೊತ್ತಾಯಿತು, ಅದಕ್ಕೆ ಬ್ರೇಕಪ್ ಮಾಡ್ಕೊಂಡವನೆ. ಪಾಪ ಮೂಡ್ ಅಪ್ಸೆಟ್ ಆಗಿರ್ಬೋದು, ಅದಕ್ಕೆ ಇವತ್ತು ಬಂದಿಲ್ಲ ಅದಕ್ಕೆ. ಹೌದಾ, ಆದರೆ ಅವ್ರದ್ದು ಎಂಗೇಜ್ಮೆಂಟ್ ಇತ್ತಲ್ವಾ ನೆಕ್ಸ್ಟ್ ವೀಕು? ಹ್ಞೂ ಕಣೆ ಇತ್ತು, ಸೊ ಏನು ಮಾಡೋಕ್ಕಾಗತ್ತೆ, ಅವಳು ಸರಿ ಇಲ್ಲ. ಅದು ಸೂರಜ್ಗೆ ಗೊತ್ತಾಯಿತು? ನಾನು ಹೇಳಿದ್ದು. ನೀನಾ? ಅಲ್ಲ, ನಿಂಗೆ ಗೊತ್ತಾಯಿತು? ನಂಗೆ ಹೆಂಗೆ ಗೊತ್ತಾಯಿತು ಅಂದರೆ ನಾನೇ ಕಣ್ಣಾರೆ ನೋಡಿದ್ದೆ, ಅದಕ್ಕೆ ಸೂರಜ್ಗೆ ಹೇಳಿದೆ. ಹೌದಾ, ಅಂದರೆ ಸೂರಜಿಂದ ನಂಬಿದ್ನಾ? ಅಂದ್ರೇನು, ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಿದೀಯಾ? ನಾಯಿ ಹಂಗಲ್ಲ, ಕೇಳಿದ್ನಪ್ಪ ಸುಮ್ಮನೆ. ನಾನೇನು ಬೇಕಂತ ಏನು ಹೇಳಿಲ್ಲ ಅವನಿಗೆ ಪ್ರೂಫ್ ತೋರಿಸಿದೆ, ತಾನಾಗೆ ನಂಬಿದ ಗೊತ್ತಾ? ಪಾಪ ಅಲ್ವಾ ಸೂರಜು. ಆದರೆ ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಮತ್ತೇನಪ್ಪ? ಸೂರಜ್ನ ನಾನು ಲವ್ ಮಾಡ್ತಿದ್ದೀನಿ. ವಾಟ್, ನೀನಾ? ಅದು ಸೂರಜ್ನ ಲವ್ ಮಾಡ್ತಾ ಇದೀಯಾ? ನೀನು ಪ್ರಪೋಸ್ ಮಾಡ್ದಾ ಸೂರಜ್ಗೆ? ಇನ್ನೂ ಇಲ್ಲ ಕಣೆ, ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಓ ಹೌದಾ, ಸರಿ ಜಮಾಯಿಸು. ಬಾ ಹೋಗೋಣ. ಕಾವ್ಯನ ಹೋಗಿ ಮಾತಾಡಿಸ್ತೀನಿ, ಇವತ್ತೇನಾದರೂ ಆಗಲಿ ಪ್ರಪೋಸ್ ಮಾಡಿಬಿಡ್ತೀನಿ. ಈ ಪ್ರೀತಿ ಎಲ್ಲಿ ನೋಡಿ, ಕಾವ್ಯನ ಕ್ಯಾಬಿನ್ಗೆ ಯಾಕೆ ಸೂರಜ್ ಹೋಗ್ತಾ ಇದ್ದಾನೆ? ಏನಪ್ಪ ನಂಗೆ ಗೊತ್ತಿಲ್ಲ. ಹಾಯ್ ಕಾವ್ಯ. ಓ ಸೂರಜ್ ಅವರೇ, ಹೇಳಿ. ಏನು ಇನ್ನೂ ಕೆಲಸ ತುಂಬ ಇದೆಯಾ? ಹಾಂ ಹೌದು, ಸ್ವಲ್ಪ ಐತಿ ಕೆಲಸ. ಹೇಳಿ, ಏನಾದರೂ ಕೆಲಸ ಇತ್ತಾ ನಿಮ್ಮದು? ಹಾಗೇನಿಲ್ಲ, ಸ್ವಲ್ಪ ಫ್ರೀ ಇದ್ದರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ. ಓ ಹೌದಾ, ಸಾರಿ, ನಾನಿವಾಗ ಫ್ರೀ ಇಲ್ಲ. ಓ ಹೌದಾ, ಸರಿ ಪರವಾಗಿಲ್ಲ, ಈವ್ನಿಂಗ್ ಮಾತಾಡ್ತೀನಿ. ಸರಿ. ಇವಾಗ ಸ್ವಲ್ಪ ಕಾಫಿ ಕುಡಿಯೋಕೆ ಹೋಗೋಣ, ಬರ್ತೀರಾ? ಬೇಡ, ನನಗೇನು ಕಾಫಿ ಕುಡಿಬೇಕಂತ ಅನಿಸ್ತಾ ಇಲ್ಲ. ಓ ಹೌದಾ, ಸರಿ. ಹಾಗಿದ್ರೆ ಸಂಜೆ ಸ್ವಲ್ಪ ನನಗೋಸ್ಕರ ಫ್ರೀ ಆಗಿ ಮಾತಾಡ್ತೀನಿ. ಸರಿ. ಏ ಹಾಯ್ ಸೂರಜ್. ಏನು ಸಾನ್ವಿ? ಬಾರೋ ಇಲ್ಲಿ, ಏನು ಮಾಡ್ತಿದೀಯಾ? ಇಲ್ಲ ಕಣೆ, ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಹೌದಾ, ಸರಿ ಕಣೆ, ಬಾ ಹೋಗೋಣ. ಯಾಕೆ ಬರಲ್ವಾ? ಇಲ್ಲ, ನಾನು ಆಮೇಲೆ ಸಿಗ್ತೀನಿ, ಬಾಯ್. ಲೇ ಕಾವ್ಯ, ಏನೇ ಮಾಡ್ತಿದ್ಯಾ? ಇನ್ನೂ ಮುಗಿದಿಲ್ವಾ ಕೆಲಸ ನಿಂದು? ಇಲ್ಲ ಕಣೆ, ಇನ್ನೂ ಕೆಲಸ ತುಂಬ ಇದೆ. ನಿನ್ನ ಕೆಲಸ ಆಯ್ತಾ? ನಂದು ಇನ್ನೂ ಇಲ್ಲ, ಮಾಡಬೇಕು. ಬರ್ತೀಯಾ ಕಾಫಿ ಕುಡಿಯೋಕೆ ಹೋಗೋಣ? ಹಾಂ ಕಣೆ, ಬರ್ತೀನಿ, ಸಖತ್ ತಲೆ ನೋಯ್ತಾ ಇದೆ. ಹೌದಾ, ಸರಿ ಬಾ ಹೋಗೋಣ. ಏನು ಸುಮಿತ್ ನಿನ್ನ ಕ್ಯಾಬಿನ್ ಹತ್ರ ಬಂದಿದ್ನಲ್ಲ? ಅದೇನೋ ಮಾತಾಡ್ಬೇಕಂತೆ, ಅದಕ್ಕೆ ಬಂದಿದ್ದ. ಹೌದಾ, ಪ್ರಪೋಸ್ ಮಾಡಿದ್ನಾ? ಇಲ್ಲ ಕಣೆ, ಪ್ರಪೋಸ್ ಮಾಡಿದ್ರೆ ನಾನು ನಿಜ ಹೇಳ್ಬಿಡ್ತೀನಿ. ಸರಿನಪ್ಪ. ಅಲ್ಲ, ಅವ್ನು ಸಿಗ್ತಾನೋ ಇಲ್ಲೋ ಗೊತ್ತಿಲ್ಲ, ನಿನ್ನ ಫೋನ್ಗೆ ಸಿಗ್ತಾ ಇಲ್ಲ ಅವನು ಎಲ್ಲಿದ್ದಾನೆ ಅಂತ ನಿಂಗೆ ಗೊತ್ತಿಲ್ಲ, ಮತ್ತು ಅವ್ನ ನೆನಪಲ್ಲಿ ಇನ್ನೂ ಎಷ್ಟು ದಿನ ಅಂತ ಇರ್ತೀಯ ಕಾವ್ಯ? ಅಲ್ಲ, ಈಗಿನ ಜನ್ರೇಷನ್ ಹುಡುಗಿರು ಎಷ್ಟೊಂದು ಅಪ್ಡೇಟ್ ಆಗ್ತಿದ್ದಾರೆ ಗೊತ್ತಾ? ನೀನಿನ್ನೂ ಹಳೆ ಕಾಲದವ್ರ ಥರ ಇನ್ನೂ ಅವ್ನ ನೆನಪಲ್ಲೇ ಇದೆಯಾ? ನೋಡೋಣ, ಟ್ರೈ ಮಾಡ್ತೀನಿ. ಅವನು ನನ್ನ ಹಣೆ ಬರದಲ್ಲಿದ್ದರೆ ಸಿಗ್ತಾನೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಏನೋ ಅಪ್ಪ, ನಿನ್ನ ಇಷ್ಟ. ಸರಿ ಬಾ ಹೋಗೋಣ. ಶಶಿಕಲಾ ರೀ, ಈಗ ಬಂದ್ರೇನಾ? ಹೋಗಿದ ಕೆಲಸ ಏನಾಯ್ತು? ಹೂರ, ಈಗ ಬನ್ನಿ. ಹೋಗಿದ ಕೆಲಸ ಅಲ್ಲ, ಏನು ಸ್ವಲ್ಪ ಪದ್ಧತಿ ಗೊತ್ತಿಲ್ಲ ನಿಂಗೆ? ಯಾಕ್ರಿ, ಏನಾಯ್ತು? ಅಲ್ಲ, ಗಂಡ ಅದಾವ ಈಗ ಬಂದಾನ ಹೊರಗಿಂದ, ಒಂದು ಸ್ವಲ್ಪ ನೀರು ಕೊಡಬೇಕು, ಕುಂಡಿಸ್ಬೇಕು. ಏನೂ ಇಲ್ಲ, ಡೈರೆಕ್ಟ್ ಬಂದಕ್ಕೆ ಕೇಳೋದು ಹೋಗಿದ ಕೆಲಸ ಏನಾಯ್ತು ಅಂತ. ಅಯ್ಯೋ ಹಂಗೇನಿಲ್ಲ ರೀ, ನೀರು ತರಿಸ್ತೇನೆ. ಕಲವಾ, ನೀರು ತಗೊಂಬ. ಅಮ್ಮವ್ರ ನೀರು ತಗೋರಿ. ಈಗ ಹೇಳಿ, ಹೋಗಿದ ಕೆಲಸ ಏನಾಯ್ತು? ಜಗಳ ಎಲ್ಲ ಮುಗಿತೇನಾ? ಏನು ಜಗಳ ಬಿಡ, ಏನು ಹತ್ತಿ ಸೊಸಿ ಜಗಳ? ಹೌದು, ಮತ್ತೇನು ಸೊಸಿ ಸಾಯಕ್ಕೆ ಹೋಗಿದಂತ ಏನೇನು ಅನ್ನತ್ತಿರಪ್ಪ, ಖರೇನೇನು? ಹೂರ, ಗಂಡ ಹಿಂತಿ ಮಾತು ಕೇಳಬೇಕವ.
ಅವ ಏನು ಮಾಡಿದನು ಅವ್ವ ಅಪ್ಪಂದ ಖರೆ ಅಂತ ತಿಳ್ಕೊಂಡನು ಹೆಂತಿಗೆ ಏನು ಬೇಕಾದ ಬಾಯಿಗೆ ಬಂದಂಗೆ ಅಂದನು ನಾನು ಆಕೆ ಪಾಪ ಮಾನಸಿಕ ಮಾಡ್ಕೊಂಡು ಸಾಯಕ್ಕೆ ಹೊಂತಿತ್ತ ಹುಡುಗಿ ಅತ್ತಿ ಬರೋಬರಿ ಇಲ್ಲಿ ತಗೋರ ಅತ್ತಿ ಪೈಲ ಚಲೋ ಇರ್ಬೇಕು ಮನ್ಯಾಗ ಅಂದ್ರೆ ಬಂದಿದ್ದು ಸೊಸ್ತಿರ ಚಲೋ ಇರ್ತಾರ ಖರೆ ಏನು ಪ್ರಾಬ್ಲಮ್ ಆದ್ರೆ ಬೇಕಲ್ಲ. ಅದರ ಸೊಸಿ ಮಾಡಿದ್ದ ಅತ್ತಿ ಗೊತ್ತ ಶೇರಿಗೆ ಬರಂಗಿಲ್ಲ ಹಂಗೆ ಅದಕ್ಕೆ ಜಗಳ ಆಗತ್ತವ ಮನ್ಯಾಗ ಮತ್ತೇನಿಲ್ಲ. ಅಲ್ಲ ನಿಮ್ಮನ್ನ ಏನು ತಿಳ್ಕೊಂಡಾರ ಅವ್ರ? ಈ ಅತ್ತಿ ಸೊಸಿ ಜಗಳ ಬಿಡ್ಸಕ್ಕೆ ನಿಮ್ಮನ್ನ ಕರ್ದಾರಲ್ಲ ಅದು ಊರ್ ಗೌಂಡನ ಏನಂತ ತಿಳ್ಕೊಂಡಾರ ಅವ್ರ? ಈಗ ಹೇಳ್ತೇನೆ ನೋಡ್ರಿ ನಿಮಗೆ, ಇಂಥ ಎಲ್ಲ ಫಾಲ್ತು ವಿಷಯಕ್ಕೆಲ್ಲ ನೀವು ತಲೆ ಹಾಕಕ್ಕೆ ಹೋಗ್ಬೇಡ್ರ. ನೀವಂದ್ರೆ ಏನ ನಿಮ್ಮ ಅಂತಾನಂದ್ರೆ ಏನ ಹೋಗಿ ಹೋಗಿ ಅಂತ ಇದಕ್ಕೆ ಏನಂತಾರಪ್ಪ ಹೊಲಸು ಅವ್ರು ಏನು ಬೇಕಾದ್ರೆ ಮಾಡ್ಕೋರ ಜಗಳ ಮಾಡ್ಕೋರ ಅದನ್ನೆಲ್ಲ ಬಿಡ್ಸಕ್ಕೆ ನೀವು ಹೋಗ್ತೀರಿ ಬೇಡ. ನನಗೆ ಯಾಕೋ ಅದು ಇಷ್ಟ ಆಗ್ತಿಲ್ಲ. ಇನ್ನೊಂದ್ಸತಿ ಹೋಗಕ್ಕೆ ಹೋಗ್ಬೇಡ್ರಿ ನೀವು ಅವ್ರವ್ರು ಏನ್ರ ಮಾಡ್ಕೋರಕ್ಕೆ. ಹಂಗೆ ಆಕೈತಿ ಎಷ್ಟೋ ಆದ್ರೂ ನನ್ನ ತಂಗಿ ಮನಿ ಅದು ಏನಾಗಂಗಿಲ್ಲ. ಏನು ನಿಮ್ಮ ತಂಗಿ ಮನಿ ಮತ್ತು ನಿಮ್ಮ ತಂಗಿ ಸೊಸಿನ ಚೆನ್ನಾಗಿ ನೋಡ್ಕೋಬೇಕಲ್ಲ. ಹಿಂಗಾರ ಆಕಿ ಪೈಲಿಂದ ಬಿ ಸ್ವಲ್ಪ ಭಾಳ ವಾಂಡದಾಳ ನಾನು ಹಂಗೆ ಆಕೈತಿ ಜಗಗಂತೂ ಭಾಳ ನನ್ನ ತಂಗಿ ಅದಕ್ಕೆ ಚೆನ್ನಾಗಿ ಸೊಸಿ ನೋಡ್ಕೊಳಕ್ಕೆ ಆಗೋತಕಿ ಆಕಿಗೆ ನಾ ಇದ್ದಿನ ಒಬ್ಬಕ್ಕೆ ಇದ್ದಲ್ಲ ಈಗ ಒಮ್ಮೆ ಆ ಸೊಸಿ ಬಂದ್ ಕೂಡ ಆಕಿ ಮಾಡಿದ್ದು ಮಾಡತ್ತಾಳ ನಾನು ಆಕಿ ಮಾಡಿದ್ದಕ್ಕಿಗೆ ಸಹನ್ ಆಗಂಗಿಲ್ಲ. ಆಕಿಗೆ ನಮ್ಮ ತಂಗಿ ಹೆಂಗಾಗೈತಿ ಗೊತ್ತಿತ್ತನ ಪೈಲ ಮದುವೆ ಆದಾಗಿಂದ ಬಿ ಅವ್ರ ಅತ್ತಿ ಜೊತೆ ಇಲ್ಲಕಿ ಅಂದ್ರೆ ಅತ್ತೆ ಇದ್ರಕ್ಕಿಲ್ಲ ಸತ್ಯ ಅತ್ತಿ ಆಕಿಗೆ ಅತ್ತಿ ಕಾತ ಅಂದ್ರೆ ಏನಂತಾನೋ ಗೊತ್ತಿಲ್ಲ. ಈಗ ಸೊಸಿ ಬರೋಣ ಸೊಸಿಯಿಂದ ನಡೆಯೈತ್ಲ ಮಗ ಸೊಸಿ ಹೇಳ್ದಂಗೆ ಕೇಳ್ತಾನೆ ಸ್ವಲ್ಪ ಅದು ಇನ್ನೊಂದು ಸ್ವಲ್ಪ ಸಿಟ್ಟು ಬರೈತಿ ಅದಕ್ಕೆ ಒಂದು ಕೆಳಗೆ ಬೆಂಕಿ ಹತ್ತಾಳ ಆಕಿ ಮನ್ಯಾಗ. ಅದು ಬೇರೆ ನಿಮ್ಮ ತಂಗಿದ್ದು ಇದ್ದಿದ್ದ ರಾಮಾಯಣ ಪ್ರೇಮದೇನಾದರೂ ವಿಚಾರ ಮಾಡ್ಲಾಕ್ರಿ. ಏನು ಅವೇನು ಮದ್ವಿನ ಮಾಡ್ಕೋవాలి ನಾರೇನು ಮಾಡಲಿ ಹುಡುಗಿನ ನೋಡತ್ತೇನಲ್ಲ ನಾ ಬಿ ಎಷ್ಟು ಹುಡುಗಿ ನೋಡತ್ತೇನ. ಬೇಡ ಹುಡುಗಿನೇ ನೋಡುದು ಬೇಡ. ಅವ ಒಂದು ಹುಡುಗಿನ ಲವ್ ಮಾಡತ್ತಾನಂತ ನಿಮ್ಮ ಮಗ. ಹೌದಾ ಯಾವ ಹುಡುಗಿ? ಅಯ್ಯೋ ಇದು ನಮ್ಮ ಲಕ್ಷ್ಮಿ ಇಲ್ಲ ಲಕ್ಷ್ಮೀನ ಮಗಳು ದೊಡ್ಡಕಿ ಕಾವ್ಯ ಅದಲ್ಲಾಕ್ರಿ ಬೆಳಗಾವ್ದಾಗ ಯಾವುದೋ ಬ್ಯಾಂಕ್ದಾಗ ಕೆಲಸ ಮಾಡ್ತಾ ನೋಡು ಆ ಹುಡುಗಿ ನಾವೇನೋ ಇಷ್ಟಪಡತ್ತಾನಂತ ಅದಕ್ಕೆ ನನ್ನ ಮುಂದೆ ಹೇಳ್ದಾನ ಇವತ್ತು ಬೆಳಗ್ಗೆ ಅದಕ್ಕೆ ನೀವು ಬಂದ ಮೇಲೆ ಹೋಗಿ ಮಾತಾಡ್ತೇನಪ್ಪ ಅಂತ ಹೇಳಿದೆ ನಂಗೆ. ಹಾಂ ಅದಕ್ಕೆ ಏನ ಯಾವ ಹುಡುಗಿ ಫೋಟೋ ತೋರಿಸಿಲ್ಲ ಬಿ ಹಾಂ ಅನ್ವಾಲಾಗಿದ್ದ ಖರೆ ನನ್ಗೆ ಯಾಕೋ ಬೇಡ ಅನ್ಸಾಯ್ತ್ರಿ. ಯಾಕ ಅವ್ನ ಮುಂದೆ ಹಾಂ ಅಂದಿ ಈಗ ನನ್ನ ಮುಂದೆ ಬೇಡ ಅನ್ನತ್ತಿಲ್ಲ ಯಾಕೆ? ಅಲ್ಲ ರೀ ನಮ್ಮ ಅಂತಸ್ತೇನ ಅವ್ರ ಅಂತಸ್ತೇನ ಅದು ಅಲ್ದ ಅವ್ರ ಕಾಸ್ಟ್ ಬೇರೆ ನಮ್ಮ ಜಾತಿನ ಬೇರೆ ಹೆಂಗೆ ಜನ ಹೆಸರು ಇಡ್ತಾರ. ಜಾತಿ ಏನು ಬೇರೆ ಇಲ್ಲ ಜಾತಿ ಒಂದೇ ಐತಿ ಇನ್ನ ಅಂತಸ್ತು ನೋಡಿದ್ರ ಅವ್ರು ನಮ್ಗೆ ಎದಕ್ಕೂ ಮ್ಯಾಚ್ ಆಗಂಗಿಲ್ಲ. ಖರೆ ಮಗ ಇಷ್ಟಪಟ್ಟಾನಲ್ಲ ಮಗನ ಇಷ್ಟದ ಮುಂದೆ ಏನೂ ಅಲ್ಲ ನಂಗೆ ಅವ್ ಯಾವ ಹುಡುಗಿನ ಇಷ್ಟಪಟ್ಟಾನೋ ಆ ಹುಡುಗಿನ ಮದುವೆ ಮಾಡಿಕ್ನ ಆ ಹುಡುಗಿ ಜೊತೆನ ಮದುವೆ ಮಾಡವನ. ಆಯ್ತು ತೋರಿ. ಮತ್ತೆ ಯಾವಾಗ ಹೋಗಿ ಮಾತಾಡೋದು ನಾಳೆ ಹೋಗೋನು? ನಾಳೆ ಬೇಗ ದೌಡಿ ಹೇಳು ನಾನು ದೌಡತ್ನ ಸ್ವಲ್ಪ ಕೆಲಸ ಐತಿ ಪಂಚಾಯತಿಗೆ ಹೋಗಿ ಬರ್ತೇನೆ ಹೋಗಿ ಬಂದ್ಕುನ ಹೋಗಿ ಮಾತಾಡ್ಸಿ ಬರೋನು. ಹಾಂ ಏನು ಕೇವನು ಏನಂತಾರು? ಆಯ್ತು ತೋರಿ. ಪರಕ ಅದಿ ಒಯ್ಲು ಮನ್ಯಾಗ ಯಾರ ಬರ್ರಿ ಒಳಗ. ಏ ನಾರ ಲಕ್ಷ್ಮಿ ಬಂದೇನಿ. ಹಾಂ ಲಕ್ಷ್ಮಿ ಅಕ್ಕ ಬಂದಿಲ್ಲ ಬಾಂಡೆ ತೊಳತ್ನ. ಹಾಂ ಬಾ ಅವ ಲಕ್ಷ್ಮಿ ಅಕ್ಕ ಏನು ದೂರ ಬಂದಿವ ಕೊಂಡು ಬಾ. ಹಂಗ ಬಂದಿನಿವ ಯಾಕೆ ಜೀವ ಗಮನಿಸ್ವಾತು ಅನ್ನಾನ ಏನು ಮಾಡತ್ತೆ ತದರ್ಕೋತ್ ಬಂದಿನಿ. ಹೌದನಾ ಬಾ ಕುಂಡ್ ಬಲ ಏನು ಮಾಡತ್ತಿ ಬಾಂಡೆ ಅದು ಏನು? ಇಲ್ಲವ ಲಕ್ಷ್ಮಿ ಅಕ್ಕ ನನ್ನ ಗಂಡ ಈಗ ಊಟ ಮಾಡಿ ಹೋದ್ರ ಒಂದೆರಡು ಬಾಂಡೆ ಇದ್ದವ ಅವ ತೊಳತೀನಿ ನೋಡು. ಹೌದನಾ ಆತು ಏನು ಕೆಲಸ ಮಾಡಾಕಿದೀನ? ಕೆಲಸ ಏನಿಲ್ಲ ಬಾಂಡೆ ತೋದ್ರ ಆತು ಕೆಲಸ ಇಲ್ಲ. ಏನು ಕೆಲಸ ನನಗೆ ಬಿಡ ಲಕ್ಷ್ಮಿ ಅಕ್ಕ ನಾವೈತು ಬಂದಿಲ್ಲ ಅವ್ರಿಗೆ 3 ಮಂದಿ ಅದೇವು ಮನ್ಯಾಗ ನನ್ನ ಗಂಡ ಮತ್ತು ನನ್ನ ಮಗ ಅಕ್ಕ ಪಾಪ ಸಾಲಿ ಹೋಗಿತ್ತೆ ಅವ್ರ ಕೆಲ್ಸಕ್ಕೆ ಹೋಗಿದ್ರು ಇನ್ನು ಒಬ್ಬಕ್ಕೆ ನಮ್ಮ ಮನ್ಯಾಗ ಏನು ಮಾಡ್ಲಿ ಹೋಗಿದತ್ತೆ ಒಬ್ಬಕ್ಕೆ ಅದನ್ನು ಬಾಳ ಮತ್ತು ಗಿರ್ಜಿಗೋ ಮನೆ ಹೋಗಿ ಬರ್ನು ಯಾಕೆ ಅವ್ರ ಮನೆ ಯಾಕೆ ಹಂಗೆ ಸುಮ್ಮ ನಂಗೆ ಯಾಕೆ ಜೀವ ಗಮನಿಸ್ವಾತ ನಾನು ಅಡ್ಡಾಡ್ಕೋತ ಬಂದಿನಿ ಮತ್ತು ಗಿರ್ಜಿತೆಗೆ ಹೋಗೋಣ ಬಾ ಅನ್ನತ್ತ ನೋಡಿ ನಿಂಗೆ ಬರೋಕೆನಾ? ಹೌದನಾ ಆಯ್ತು ನಡಿ ಹೋಗೋಣ. ಖರೆ ಅವ್ರು ಹತ್ತಿರ್ತಾವ ಮನ್ಯಾಗ ಸುಮ್ಮ ಒತ್ತು ಮಾಡ್ಕೋತ ಕುಂತಾಳು. ಯಾಕೇನು ಮಾಡ್ತಾವ ಪಾಪ ನಮಗೇನು ಮಾಡಂಗಿಲ್ಲ ತಗೋ ಐಕೆ ಬಾ ಹೋಗೋಣ. ಹಂಗತ್ತಿ ನಡಿ ಅಂತ ಹೋಗೋಣ. ಬಾ ಚಿಲ್ಕ ಹಾಕಕ್ಕೆ ಏನು ಕಿಲಿ ಹಾಕಕ್ಕೆ? ಯವ್ವ ಲಕ್ಷ್ಮಿ ಅಕ್ಕ ಏನು ಚಿಲ್ಕ ಹಾಕ್ತಿ ಹುಚ್ಚದಿನಿ ಕಿಲಿ ಹಾಕಿ ಹೋಗ್ಬೇಕು ನೋಡಿದಿಲ್ಲ ರಾತ್ರಿ ಅನ್ನಂಗಿಲ್ಲ ಬೆಳಕು ಅನ್ನಂಗಿಲ್ಲ ಏನು ತುಡುಗ್ ಮಾಡಕ್ಕೆ ಕೊಡ್ತಾರೆ ಮಂದಿ. ಹೌದಾ ಮೊನ್ನೆ ನೋಡಿದಿಲ್ವ ಆ ಪಂಕಜ ಹಾಕಾಗ ಮನೆ ತುಡಿ ಆಗಿತ್ತತ್ತ ನನಗಕ್ಕ ಕೇಳಿ ಎದ್ದು ದಸಕಂತ ಯವ್ವ ಹೂರ ಪಾಪ ನೋಡ ಹಂಗೆ ಆಗಬಾರ್ದಾಗಿತ್ತವ ಗಪ್ಕೊಂಡು ನೀ ಹಂಗ ಅಂತಿ ಹಂಗ ಆಗಬೇಕಿ ಎಲ್ಲಾರ್ದು ಬಡ್ಡಿ ತಿಂದು ಹೆಂಗೆ ಗಂಟು ಮಾಡಿತ್ತೆ ನೋಡಿದಿಲ್ಲ ಎಲ್ಲ ಹೊಡ್ಕೊಂಡು ಹೋಗಿದಾರೆ. ದೇವ್ರ ಬಡ್ಡಿ ತಿನ್ನೋರಿಗೆ ಯಾರು ಚಲೋ ಮಾಡಂಗಿಲ್ಲ. ತಿನ್ಲಿ ಎಷ್ಟು ತಿನ್ಬೇಕು ಅಷ್ಟೇ ತಗೋಬೇಕವ ಆಕಿ ಮಿತಿ ಮೀರಿ ಎಷ್ಟು ಬಡ್ಡಿ ತಗೋತೀಯ ಗೊತ್ತೈತಿ. ಭಾಳ ಅಂದ್ರೆ ಭಾಳ ಆಕಿ ನಾಟಕ ಇತ್ತು ಬಿಡುವ ಪಾಪ ಪ್ರೇಮಿನ ಹೆಂಗೆ ಮಾಡಿದ ನೋಡಿದಿಲ್ಲ ಬರೀ 1,000 ರೂಪಾಯಿ ಇಸ್ಕೊಂಡ ಆಕಿ 1,000ಕ್ಕೆ 3,000 ಇಸ್ಕೊಂಡ ಆತ ಏನು ಮಾಡೋದು ಹೇಳ ಹೂರ ಅದಕ್ಕೆ ಹೆಂಗಸ ಉಸಾಬ್ರಿನ ಮಾಡಂಗಿಲ್ಲ ನೋಡ್ನ ಭಾಳ ಕರಿಗಾಲ ಐತತ್ರ ಕೈ ಆಕಿ ರೊಕ್ಕ ಯಾವಾಗ ಯಾರು ಇಸ್ಕೋತಾರಲ್ಲ ಆಕಿಂತ ಯಾಕೆ ರೊಕ್ಕ ಅವ್ರು ವಾಪಸ್ಸು ಕೊಡಂಗಿಲ್ಲ ದೌಡ್ ಹೂರ ಹಿಂಗೆ ಬಂಗಾರದು ಐತಕ್ಕಿಂತ ರೊಕ್ಕ ಸಾಲ ತೆಗಿತಾರಲ್ಲ ಬಹುಶಃ ಆಕಿ ಬಂಗಾರ ಉಪ್ನ್ಯಾಗ ಇರ್ತಾಳೆ ಆಮೇಲೆ ಹಣನ ಬಂಗಾರ ಇಟ್ಟಿದ್ದು ವಾಪಸ್ ಬಿಡ್ಸ್ಕೊಳಕ್ಕಾಗಂಗಿಲ್ಲ ದೌಡ್ ಯಾಕೆ ಉಪ್ನ್ಯಾಗಿದ್ರೆ ಏನಾಗ್ತೈತಿ ಅದೇನೋ ಉಪ್ನ್ಯಾಗ ಹಿಂಗೆ ಬಂಗಾರದು ಒತ್ತೆ ಇಟ್ಟಿರ್ತಾರಲ್ಲ ಅವ್ರು ಉಪ್ನ್ಯಾಗ ಇಟ್ಕೊಂಡ್ರಂದ್ರೆ ವಾಪಸ್ ಹೌದಂದ್ರೆ ದೌಡ್ ಬಿಡ್ಸ್ಕೊಳಂಗ ಇಲ್ಲ ಅವ್ರು ಹಂಗಾಗೆ ಬಿಡ್ತಂತವ್ರಿಗೆ. ಹೌದು ನಂಗೇನು ಗೊತ್ತಿಲ್ಲ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ